ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AKS ಕೈ ಬಿಡಕ್ ಆಗಲ್ಲ. ಈಗ AKS ಗಾಯ್ಸ್, ನಾನು ನಿಮ್ಮ AKS ರಾಜು. ನನ್ನ ಜೊತೆ ಇದಾರೆ ಅಭಿರಾಮ್ ಅವರು. ಇವರು ಆರ್ಟಿಸ್ಟು, ಡೈರೆಕ್ಟ್ರು ಅಂಡ್ ಸ್ಕ್ರಿಪ್ಟ್ ರೈಟ್ರು. ಸೊ ನಾನು ಮತ್ತೆ ಇವರು ಇವತ್ತು ಸಿಕ್ಕಿದೀವಿ. ಇವಾಗ ನಾವು ಹೋಯ್ತಾರಂತ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಬನ್ನೇರುಘಟ್ಟ. ಝೂಗ್ ಅಲ್ಲ, ಆದ್ರೆ ಟೆಂಪಲ್ಗೆ. ಹೇಳ್ತೀರಣ್ಣ? ಮಾತಾಡಿ. ಹಾಯ್ ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಈಗ ನಾವು ಪೈಪ್ ಲೈನ್ ರೋಡ್ ಅಲ್ಲಿ ಇದೀವಿ. ನೋಡಿ ಮೇಲೆ ಫ್ಲೇವರ್. ಇದು ನನ್ ಫ್ಲೇವರ್ ಇದು ಅಂತಾನಲ್ಲ ಮಂಜಣ್ಣ. ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ಬಹಳ ದಿನಗಳ ನಂತರ ಈ ಒಂದು ತರಲೆಲ್ಲ ನಾ ಮಾಡ್ತಾ ಇದೀನಿ. ಊಟ ಮಾಡಿದ್ರ? ಓ, ನಾ ಮಾಡ್ದೆ ಆಚೆ ಕೂತ್ವೇನಣ್ಣ. ತಲೆ ಮೇಲೆ ತಲೆ ಬೀಳ್ಳೆ ನಮ್ಗೆ. ಫಸ್ಟ್ ಊಟ ಆಗ್ಬಿಡು. ಏನ ಆಯ್ತು, ಫುಲ್ ಅರ್ಜೆಂಟ್, ಮನೆಗೆ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ಎಲ್ಲ ಇಲ್ಲೇ ಬಂದಿರ್ತಾರ. ಅವ್ರ ಅಕ್ಕನ ಮನೆಗೋ, ತಂಗಿ ಮನೆಗೋ, ಅವ್ರ ಅಮ್ಮನ ಮನೆಗೂ ಬಂದಿರ್ತಾರೆ. ಅಲ್ಲ, ನನ್ಗೆ ಹೇಳಲ್ಲ, ಬಟ್ ಹೆಣ್ಮಕ್ಳ ಕಷ್ಟ ಅರ್ಥ ಆಯ್ತಾವ ನಮ್ಗೆ. ಮಕ್ಕಳ ಕಷ್ಟನೇ ತುಂಬಾ ಅರ್ಥ ಮಾಡ್ಕೊತಿರ್ತಾರೆ. ಪಂಚೋಡಿ ಹೆಂಗ ಗೊತ್ತಿದ್ದೀರಾ? ಭಯ ಕಾನಕಾಯ ನೈ ಅಭಿ ಜಾತಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಇವಾಗ ನಾವು ಕನಕಪುರ ರೋಡ್ ಲಕ್ಷ್ಮೀಪುರದ ಹತ್ರ ಇದೀವಿ. ನೋಡಿ ಗೈಸ್, ದಿಸ್ ಟೆಂಪಲ್ ಶನ್ಮಾತ್ಮ ಟೆಂಪಲ್, ಲಕ್ಷ್ಮೀಪುರ. ನಾವು ಶನಿವಾರ ಇಲ್ಲಿಗೆ ಬರೋದು. ಮತ್ತೆ ಎಲ್ಲಿಗೆ ಬಂತಣ್ಣ ರಕ್ಕಸ ದೃಶ್ಯಂ? ಪ್ಲಾನ್ ನಡೀತಾ ಇದೆ. ಆದಷ್ಟು ಬೇಗ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಬಹಳ ಇರೋದು ಹೊಸ ಪ್ರತಿಭೆಗಳೆಲ್ಲರೂ. ಗೈಸ್, ರಕ್ಕಸ ದೃಶ್ಯಂ ಅಂದ್ಬಿಟ್ಟು ಒಂದು ಮಾಸ್ ಓರಿಯೆಂಟೆಡ್ ವಿಲನ್ ಬೇಸ್ಡ್ ಮೂವಿ ಟೆಲಿಫಿಲಮ್ ಮಾಡಿದ್ದಾರೆ. ಎಷ್ಟಣ್ಣ? 40 ಮಿನಿಟ್ಸ್ ಇದೆಯಾ? 41 ಮಿನಿಟ್ಸ್ ಇರುತ್ತೆ. 41 ಮಿನಿಟ್ಸ್ ಇದೆ. ನಾವು ಪ್ರೀಮಿಯರ್ ಶೋ ನೋಡ್ದೋ. ನಾನು ಒಂದೇ ದಿನಕ್ಕೆ ಪ್ರೀಮಿಯರ್ ಶೋನ 2 ಶೋ ನೋಡಿದ್ದೀನಿ. ಚೆನ್ನಾಗಿದೆ ಸಿನಿಮಾ. ಇವರು OTTಗೆ ಪ್ಲಾನ್ ಮಾಡಿದ್ದಾರೆ. ಆದಷ್ಟು ಬೇಗ OTTಲಿ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲ ನೋಡಿ ಹರಿಸಿ ಸಪೋರ್ಟ್ ಮಾಡಿ. ಆ ಕಥೆನ, ಆ ಸಿನಿಮಾ ಸ್ಟೋರಿ, ಡೈಲಾಗ್ಸ್, ಆಮೇಲೆ ಡೈರೆಕ್ಷನ್, ಆಮೇಲೆ ಅದರಲ್ಲಿ ಒಬ್ಬ ಮೈನ್ ವಿಲನ್ ಪಾತ್ರವನ್ನ ಇವರೇ ಮಾಡಿರೋದು. ನೋಡಿ ಗೈಸ್, ಇದು ತ್ರಿಮೂರ್ತಿ ಟೆಂಪಲ್. ನೀವು ಕನಕಪುರ ರೋಡಲ್ಲಿ ಬಂದಾಗ ಇಲ್ಲೇ ರೋಡ್ ಪಕ್ಕದಲ್ಲೇ ಇರ್ತದೆ. ಆಮೇಲೆ ಈ ಕಡೆ ಹೊಂಟೋಯ್ತದು ಆರ್ಟ್ ಆಫ್ ಲಿವಿಂಗ್, ರವಿಶಂಕರ್ ಆಶ್ರಮ ಇದೆ. ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತೈತಲ್ಲ, ಅದ್ರಲ್ಲಿ ಕಾಣಿಸ್ತಿದಾರಲ್ಲ, ಗುರುಜಿದ ಆಶ್ರಮ. ಗೈಸ್, ಇದು ದಯಾನಂದ ಸಾಗರ ಕಾಲೇಜು. ಆಕ್ಚುಲಿ ಗೈಸ್, ನಾವು ಇಲ್ಲಿ ಕಗ್ಲಿಪುರಗೆ PUC ಓದಕ್ ಹೋಯ್ತಾ ಇದ್ದೋ. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಓದಕ್ಕೆ ನಾವು ಕಗ್ಲಿಪುರಕ್ಕೆ ಹೋಗ್ಬೇಕಾದ್ರೆ ನಾವು ಬರ್ತಾ ಇದ್ದಿದ್ದು ಬೈನ್ಪಾಳೆಯಿಂದ, ಅಂದ್ರೆ ತಲಗಂಟಪುರದಿಂದ ಬೈನ್ಪಾಳೆಯಿಂದ. ಅಲ್ಲಿಂದ ಬಸ್ ಹೋಗ್ತಾ ಇದ್ದೋ. ಅಲ್ಲಿಂದ ಫುಲ್ ಗೈಸ್ ಈ ದಯಾನಂದ ಸಾಗರ ಕಾಲೇಜ್ ಅವರೇ ತುಂಬ್ಕೊಂಡ್ಬಿಟ್ಟಿರೋರು ಗೌರ್ಮೆಂಟ್ ಬಸ್ ಅಲ್ಲಿ. ಅದೇನ್ ಗೌರ್ಮೆಂಟ್ ಬಸ್ ಅಥವಾ ದಯಾನಂದ ಸಾಗರ ಕಾಲೇಜ್ ಬಸ್ ಅಂತ ಗೊತ್ತಾಯ್ತಿರ್ಲಿಲ್ಲ. ನಮ್ಗಂತೂ ಸೀಟೇ ಸಿಗ್ತಿರ್ಲಿಲ್ಲ. ಎಲ್ಲ ನನ್ನ ಮಕ್ಕಳು ಬನ್ಸಕ್ರಿಂದಾನೆ ಎತ್ಕೊಂಡ್ಬಂದ್ಬಿಟ್ಟಿರೋರು. ಸೊ ಹಂಗಾಗಿ ನಾವು ನಿಂತ್ಕೊಂಡು ಬರ್ತಾ ಇದ್ದೋ. ಇಲ್ಲಿಗೆ ಬಂದ್ರೆ ಈ ಕಾಲೇಜ್ ಅವ್ರು ಇಳಿತಾರೆ, ಅವಾಗ ನಮ್ಗೆ ಸೀಟು ಅಂತ ಅನಿಸ್ತಾ ಇತ್ತು. ಹುರಿದೋಗ್ಬಿಡೋದು. ನಾವೊಂಚೂರು ಪರವಾಗಿಲ್ಲ, ಇಲ್ಲೇ ಸಂತೆಕಟ್ಟೆ ಕಗ್ಲಿಪುರದ ಹತ್ರ ಇಳ್ಕಂತಿದ್ದೋ. ಆದ್ರೆ ಪಾಪ APS ಕಾಲೇಜ್ ಅವರು ಇದ್ರಲ್ಲ, ಅವ್ರಿಗಂತೂ ಪಾಪ ನಾಯಿಪಾಡು. ಅವ್ರ ಕಗ್ಲಿಪುರ ಇಲ್ಲಿ ಬಂದ್ರೆ ಇವರೆಲ್ಲ ಹೇಳಿದ್ರೆ ನಾವು ಕೂತ್ಕೊಂತ ಇದ್ದೋ. ಹಂಗೂ ನಾವೆಲ್ಲ ಕಗ್ಲಿಪುರವರೆಗೂ ಪಾಪ ಅವ್ರಿಗೆ ಸೀಟೇ ಸಿಗ್ತಾ ಇರ್ಲಿಲ್ಲ. ಹಿಂಗೆ ಈ ತರ ಉರ್ಸಿತ್ತು ಈ ದಯಾನಂದ ಸಾಗರ ಕಾಲೇಜು. ನೋಡಿ ಗೈಸ್, ಇದು ಆಂಜನೇಯ ಟೆಂಪಲ್. ಈ ಕನಕಪುರ ರೋಡಲ್ಲಿ ನಾವು ಕಾಲೇಜ್ಗೆ ಹೋಯ್ತಾ ಇರ್ಬೇಕಾದ್ರೆ ಫುಲ್ಲು ಈ ರೋಡ್ ಉದ್ದಕ್ಕೂ ಬರೀ ನಮ್ಗೆ ಆಂಜನೇಯ ಟೆಂಪಲ್ಲೇ ಸಿಗ್ತಾ ಇದ್ವು. ನಾವ್ ಅನ್ಕೊಂತ ಇದ್ದೋ ಆಂಜನೇಯನ ಕೃಪೆ ನಮ್ಮ ಮೇಲೆ ಅದೇ ಅಂತ. ನೋಡಿ ಗೈಸ್, ಹೇಳಿದ್ನಲ್ಲ ಕನಕಪುರ ರೋಡಲ್ಲಿ ಹೋದ್ರೆ ದಾರಿ ಉದ್ದಕ್ಕೂ ಆಂಜನೇಯ ಟೆಂಪಲ್ ಸಿಗ್ತವೆ ಅಂತ. ಗೈಸ್, ಈ ಒಂದು ಟೆಂಪಲ್ಗೆ ನಮ್ಮ ಹುಡುಗಿ ಬಂದಿದ್ದು. ಗೈಸ್, ನಾವು PUC ಓದ್ಬೇಕಾದ್ರೆ ನಮ್ಮ ಹುಡುಗಿ ಆಚೆ ಅಂತ ಬಂದಿದ್ದು ಈ ಒಂದು ಆಂಜನೇಯ ಟೆಂಪಲ್ಗೆ. ಅವಳು ಮತ್ತೆ ಅವಳ ಫ್ರೆಂಡ್ ಬಂದಿದ್ರು. ಆ ಟೈಮಲ್ಲಿ ನಾವು ಹಂಗೆ ಹಿಂದೆ ಹೋಗಿ ನಾವು ಬೇಡ್ಕೊಂಡು, ಅಂದ್ರೆ ದೇವ್ರಿಗೆ ಕೈ ಮುಗಿಯ ನೆಪದಲ್ಲಿ ನಮ್ಮ ಹುಡುಗಿನ ನೋಡ್ಕೊಂಡು ಹೋಗಿದ್ದು. ಅದು ಬಿಟ್ರೆ ಇನ್ನು ಆಚೆ ನಾವು ಲವ್ ಮಾಡೋ ಟೈಮಲ್ಲಿ ಎಲ್ಲೂ ಹೋಗೇ ಇಲ್ಲ. ಹೋಗಕ್ಕೂ ಆಯ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಹೋಗ್ಬೇಕಂತಾನು ಅನ್ಸಿರ್ಲಿಲ್ಲ ನಮ್ಗೆ. ಅಲ್ಲೇ ದಿನ ನೋಡ್ತೀವಲ್ಲ, ಸಾಕು ನೋಡಿದ್ರೆ ಸಾಕು, ನಕ್ರೆ ಸಾಕು, ವಾರಗಳಲ್ಲಿ ಹಿಂಗೆ ತಿರುಗಿ ನೋಡಿದ್ರೆ ಸಾಕು, ಸ್ಮೈಲ್ ಮಾಡಿದ್ರೆ ಸಾಕು ಅನ್ನೋ ತರ ಲವ್ ಮಾಡಿದೀವಿ. ದಟ್ ಈಸ್ ಕಾಲ್ಡ್ ಆಸ್ ಪ್ಯೂರ್ ಲವ್.
ಇವಾಗಿನ ತರ ಪಬ್ಬು ಪಾರ್ಟಿ ಸಿನಿಮಾ ಪಾರ್ಕು ಸುತ್ತ ತರ ಲವ್ ಎಲ್ಲ ಅಲ್ಲ, ನಮ್ದು ಒಂದು ಪರಿಶುದ್ಧವಾದ ಪ್ರೀತಿ. ನೋಡಿ ಗೈಸ್, ಇದು ಕಗ್ಲಿಪುರದಲ್ಲಿರುವಂತ ಸಂತೆಕಟ್ಟೆ ಸ್ಟಾಪ್ ಅಂತಾರಿತ್ತ. ನೋಡಿ ಗೈಸ್, ಈ ಸ್ಕೂಲ್ ಇದೆಯಲ್ಲ ಇದ್ರೊಳಗೆ ಅಲ್ಲಿ ಕಾಣಿಸ್ತಲ್ಲ ಗೇಟ್ ಹತ್ರ, ಅದೇ PUC ಕಾಲೇಜ್ ಇದ್ದಿದ್ದು ಅವಾಗ. ಸೊ ನಾನು ನಮ್ಮ ಹುಡುಗಿ ಲವ್ ಮಾಡಬೇಕಾದ್ರೆ ಈ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳ ಪಾಡ್ಗಳು ಅವಳ ಫ್ರೆಂಡ್ಸ್ ಜೊತೆ ಮನೆಗೆ ಹೋಯ್ತಾ ಇದ್ಲು. ನಾನು ಮತ್ತೆ ನಮ್ಮ ಹುಡುಗರು ಅವಳ ಹಿಂದೆ ಮಾತಾಡ್ಕೊಂಡು ಹೋಯ್ತಾ ಇದ್ದೋ. ನಾನು ನಮ್ಮ ಹುಡುಗಿಗೆ ಮೀಟ್ ಹಾಕೊಂಡು ಹೋಯ್ತಾ ಇದ್ದೆ. ಅದ್ಭುತನ ಈ ದಾರಿ ಉದ್ದಕ್ಕೂ ಇರುವಂತ ಈ ಗಿಡ ಮರಗಳು, ಈ ಪ್ರಕೃತಿ ಎಲ್ಲ ನೋಡಿದೆ. ಒಂಥರ ಇಲ್ಲಿಗೆ ಬಂದ್ರೆ ಅದೆಲ್ಲ ನೆನಪಾಗುತ್ತೆ. ನೋಡಿ ಗೈಸ್, ಇದು ಕಗ್ಲಿಪುರ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ ಬಂದು ನಮ್ಮ ಹುಡುಗಿಯರು ಆ ಕಡೆ ರೂಟ್ ಇಂದ ಹೋಗ್ಬಿಡೋರು ಅವ್ರ ಮನೆಗೆ. ನಾವಿಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ಬಸ್ ಹತ್ಬಿಟ್ಟು ಆಮೇಲೆ ವಾಪಸ್ ತಾಲ್ಗಡ್ಪುರಕ್ಕೆ ಹೋಗ್ತಾ ಇದ್ದೋ. ಹೆಂಗೆ ಸಂತೆಕಟ್ಟೆಯಿಂದ ಕಗ್ಲಿಪುರದವರೆಗೂ ನಡ್ಕೊಂಬಂದು ಅಲ್ಲಿಂದ ಮತ್ತೆ ನಾವು ಬಸ್ ಹತ್ಕೊಂಡು ತಾಲ್ಗಡ್ಪುರಕ್ಕೆ ಹೋಗ್ತಾ ಇದ್ದೋ. ಅಲ್ಲಿಂದ ಒಂದು ಸ್ಟಾಪ್ ನಡ್ಕೊಂಡ್ ಬರ್ತಾ ಇದ್ದಿದ್ದೆ ನಮ್ಮ ಹುಡುಗಿಗೋಸ್ಕರ. ನೋಡಿ, ಇದು ತಟಗುಪ್ಪೆ ರೋಡು. ಈ ರೋಡಲ್ಲಿ ಹೋದ್ರೆ ಫಾರೆಸ್ಟ್ ಸಿಗ್ತದೆ. ಆ ಫಾರೆಸ್ಟ್ ದಾಟಿದ್ರೆ ನಾವು ಲಾಲ್ಬಾಗ್ ಅಲ್ಲ ಯಾವ್ದಣ್ಣ ಬನ್ನೇರುಘಟ್ಟಕ್ಕೆ ಹೋಗ್ಬೋದು. ನೋಡಿ ಗಾಯ್ಸ್, ಫುಲ್ಲು ಫಾರೆಸ್ಟ್ ಇದು. ಒಮ್ಮೊಮ್ಮೆ ಭಯ ಆಯ್ತದೆ ಈ ಕಡೆಗೆಲ್ಲ, ಏನೋ ಚಿರತೆ ಬರ್ತವೆ, ಆನೆ ಬರ್ತವೆ, ಹುಲಿ ಬರ್ತವೆ ಅಂತಾರೆ. ಅವೆಲ್ಲ ಕೇಳಿದಾಗ ಈ ರೋಡಲ್ಲಿ ಬರೋದೇ ಬೇಡ ಅನ್ಸ್ಬಿಡ್ತದೆ. ಅಲ್ಲ, ನಾವು ಹುಲಿ ಸಿಂಹನೇ, ಆದ್ರೂ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನಾವು ಬಿಟ್ಬಿಟ್ಟಿರ್ತೀವಲ್ಲ, ಅಂತ ಹುಲಿ ಸಿಂಹಗಳೆಲ್ಲ ನಾವು ಮಾತಾಡ್ಸೋದಲ್ಲ ಇವಾಗ. ಸುಮ್ಮನೆ ಬರೋದ್ ಬೇಡ ನಮ್ಮ ಎದುರಿಗೆ ಅಂತ. ಆದ್ರೂ ಒಳಗೆ ಅಂದ್ರೆ ಭಯ ಏನಿಲ್ಲ. ಸುಮ್ಮನೆ ಈ ಹುಲಿ ಚಿರತೆಗಳು ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿಸ್ತಿದ್ದ ಅವ್ರನ್ನ. ಈಗ ಬೆಳೆದ್ಬಿಟ್ಟಿದೀವಿ ಅಂತ ಎಗರಾಡ್ತಾವ ಮುಂದೆ ಬಂದ್ರೆ, ಅದಕ್ಕೆ ಬೇಡ ಅಂತ ಆಗೈತಿ. ಇಲ್ಲಿ ಏನಣ್ಣ ವೆದರ್ ಹಂಗೈತೆ? ಒಳ್ಳೆ ಗಾಳಿ. ಒಂದ್ ಸೈಡ್ ಮಾಡ್ಬಿಡಿ, ಇಲ್ಲ ಸೈಡ್ ಮಾಡ್ಕೊಬಿಡಿ. ಸೈಟಾ ಕೊಡ್ತಾರಣ್ಣ. ಮತ್ ನಾವ್ ಗಾಡಿನ ತಗೊಂಡ್ ಬಂದಿದೀವಿ. ನೋಡಿದ ಹಂಗೆ ನೋಡಿ ಕಾಪಾಡಲ್ಲ, ಅದು ಮುಳ್ತೈತಿ. ತಂತಿ ಬೇಲಿ. ತಂತಿ ಬೇಲಿ ಟೈಟ್ಲ್ ಚೆನ್ನಾಗೈತೆ ಅದು, ತಂತಿ ಬೇಲಿ ಅಲ್ವಾ? ಚೆನ್ನಾಗೈತೆ. ಕಂಟೆಂಟ್ ಏನಿಲ್ಲ, ಒಬ್ಬ ಹೀರೋ ಇರ್ತಾನೆ, ಬಿಲೋ 18 ಹುಡುಗಿ ಲವ್ ಮಾಡ್ಬಿಟ್ಟಿರ್ತಾನೆ. ಮಾಡ್ಬಿಟ್ಟು ಒಂದಿನ ಇಬ್ರು ಕಾಲೇಜ್ ಬಂಕ್ ಹಾಕಿ ಈ ತರ ಫಾರೆಸ್ಟ್ ಬರ್ತಾರೆ. ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸರು ಹಿಡ್ಕೊಂತಾರ. ಅವ್ರನ್ನ ಹಿಡ್ಕೊಂಡು ಜೈಲ್ಗೆ ಹಾಕ್ತಾರೆ. ಜೈಲಿಗೆ ಹಾಕಿ ಮುಂದೇನ್ ಕತೆ ಅಂತ ಜೈಲಲ್ಲಿ ಕೊಟ್ಟಿರ್ತಾರ. ಅವ್ರ ಟೈಟ್ಲು ತಂತಿ ಬೇಲಿ. ಆಮೇಲೆ ಫೈನಲ್ ಏನಂದ್ರೆ ಮೆಸೇಜು ಹಿಂಗೆಲ್ಲ ತಂತಿ ಬೇಲಿ ಆರ್ಬಾರ್ದು ಅಷ್ಟೇ ಕಂಟೆಂಟ್ ಅಷ್ಟೇ.